ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 24 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಇವತ್ತು ಬಜೆಟ್ನಲ್ಲಿ ಏನೇನು ಮುಖ್ಯವಾದ ಪ್ರಾವಿಷನ್ಸ್ಗಳನ್ನು ಕೊಡ್ತು, ಏನೇನು ಹೊಸ ಸ್ಕೀಮ್ಗಳು ಬಂತು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆರ್ಟಿಕಲ್ಸ್ಗೆ ಹೋಗೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಈಗಾಗಲೇ ಹೇಳಿರೋ ಥರ 26ನೇ ತಾರೀಕು ಜುಲೈ ಶುಕ್ರವಾರ ಬೆಳಗ್ಗೆ 10ರಿಂದ 12 ಗಂಟೆವರೆಗೂ UPSC ಫ್ರೀ ವರ್ಕ್ಶಾಪ್ ನಡೀತಾ ಇದೆ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ. ವರ್ಕ್ಶಾಪ್ ಅಟೆಂಡ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಹಾಗೆಯೇ ಏನಾದ್ರು ಮತ್ತೆ ಇನ್ಫಾರ್ಮೇಷನ್ ಬೇಕು ಅಂತಲೇ ಈ ನಂಬರ್ಗಳಿಗೆ ಕಾಲ್ ಮಾಡ್ಬೋದು. ಹಾಗಾದರೆ ಇವತ್ತಿನ ಆರ್ಟಿಕಲ್ಗೆ ಹೋಗೋಣ. ನಮಗೆಲ್ಲ ಗೊತ್ತಿದೆ, ನಿನ್ನೆ ಅಂದರೆ 23ನೇ ತಾರೀಕು ಜುಲೈ 2024 ಬಜೆಟ್ ಏನಿದೆ, ಅಂದರೆ ನಮ್ಮ ಒಂದು ವರ್ಷಕ್ಕೆ ಏನು ಬಜೆಟ್ ಬೇಕಾಗುತ್ತೆ ಆ ಬಜೆಟನ್ನು ಫೈನಾನ್ಸ್ ಮಿನಿಸ್ಟರು ಪ್ರೆಸೆಂಟ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಹಾಗಾದರೆ ಈ ಬಜೆಟನ್ನು ಥೀಮ್ ಏನು, ಅದರಲ್ಲಿ ಏನೇನು ಹೊಸ ಸ್ಕೀಮ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿದ್ರು, ಏನೇನು ಬದಲಾವಣೆ ಮಾಡಲಾಗಿದೆ, ಇವುಗಳನ್ನು ನಾವಿವತ್ತು ನೋಡೋಣ. ಒಟ್ಟಾರೆ ಹೇಳಬೇಕಂದ್ರೆ ಈ ಬಜೆಟ್ನ ಥೀಮ್ ಬಂದು ಎಂಪ್ಲಾಯ್ಮೆಂಟ್ ಅಂತ. ಅಂದರೆ ಇದು ಒಂದು ಆಕ್ರನಿಮ್ ಆಗುತ್ತೆ. ಅಂದರೆ E ಅಂದರೆ ಬೇರೆ, M ಅಂದರೆ ಬೇರೆ, P ಅಂದರೆ ಬೇರೆ, ಈ ಥರ. ಇಲ್ಲಿ E ಅಂದರೆ ಎಂಪ್ಲಾಯ್ಮೆಂಟ್ ಮತ್ತು ಎಜುಕೇಷನ್, M ಅಂತಂದರೆ MSMEಗಳು, P ಅಂದರೆ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆ, L ಅಂತಂದರೆ ಲ್ಯಾಂಡ್, O ಅಂದರೆ ಆಪರ್ಚುನಿಟೀಸ್, Y ಅಂದರೆ ಯೂತ್, M ಅಂದರೆ ಮಿಡಲ್ ಕ್ಲಾಸ್, E ಅಂದರೆ ಎನರ್ಜಿ ಸೆಕ್ಟರ್, N ಅಂದರೆ ನ್ಯೂ ಜನ್ರೇಷನ್ ರಿಫಾರ್ಮ್ಸ್, T ಅಂದರೆ ಟೆಕ್ನಾಲಜಿ. ಸೊ ಇದನ್ನು ಆಕ್ರೋನಿಮ್ ಆಗಿ ಮಾಡಿ ಎಂಪ್ಲಾಯ್ಮೆಂಟ್ ಅಂತ ನಾವು ಹೇಳ್ಬೋದಾಗಿದೆ. ಇದು ನಮ್ಮ ಈ ವರ್ಷದ ಬಜೆಟ್ನ ಮುಖ್ಯ ಥೀಮ್ಗಳು. ಅಂದರೆ ಈಗಾಗಲೇ ಹೇಳಿರೋ ಥರ ಯಾವ್ದು ಹೇಳಿದ್ವಿ ನಾವು ಇಲ್ಲಿದೆ, ಅವುಗಳ ಮೇಲೆ ಹೆಚ್ಚಿನ ಗಮನವನ್ನು ಈ ಸರ್ತಿಯ ಬಜೆಟ್ ವಹಿಸಿದೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಬಜೆಟಲ್ಲಿ ಏನೇನು ಮುಖ್ಯ ಅಂಶಗಳಿವೆ ಅಂತ ನೋಡೋಣ. ಮೊದಲಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಬಜೆಟ್ ಬಂದು 4 ಮುಖ್ಯ ಕ್ಯಾಸ್ಟ್ಗಳ ಮೇಲೆ ಗಮನವನ್ನು ಹರಿಸ್ತಾ ಇದೆ. ಒಂದು ಬಡವರು ಅಂದರೆ ಪೂರ್, ಮಹಿಳೆಯರು ವುಮೆನ್, ಯೂತ್ ಯುವಕರು, ಮತ್ತು ಫಾರ್ಮರ್ಸ್ ರೈತರು. ಸೊ ಈ 4 ಕ್ಯಾಸ್ಟ್ಗಳನ್ನು ಗಮನದಲ್ಲಿಟ್ಕೊಂಡು ಈ ಬಜೆಟನ್ನು ಪ್ರಿಪೇರ್ ಮಾಡಲಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮುಖ್ಯ ಥೀಮ್ಗಳು ಬಂದು ಇದರಲ್ಲಿ ಎಂಪ್ಲಾಯ್ಮೆಂಟ್, ಸ್ಕಿಲ್ಲಿಂಗ್, MSME ಮತ್ತು ಮಿಡಲ್ ಕ್ಲಾಸ್. ಈ 4 ಕ್ಷೇತ್ರಗಳಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳನ್ನ ತಂದು ತರಬೇಕಂತ ಅಂದ್ಬಿಟ್ಟು ಈ ಬಜೆಟನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಬಜೆಟ್ ಬಂದು ವಿಕಸಿತ್ ಭಾರತ್ ಅಂತ ನಾವು ಏನು ಹೇಳ್ತಿದ್ದೀವಿ ಅದಕ್ಕೆ ಫೋಕಸ್ಡ್ ಆಗಿ ಮಾಡಿರುವಂಥ ಬಜೆಟ್ ಅಂತ ನಾವು ಹೇಳ್ಬೋದು. ಮೊದಲ ಮುಖ್ಯ ಟಾಪಿಕ್ ಬಜೆಟ್ನಲ್ಲಿ ಮಾತಾಡಿರೋದು ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ಲಿಂಗ್ ಬಗ್ಗೆ. ಹೊಸದಾಗಿ ಫಾರ್ಮಲ್ ಸೆಕ್ಟರಲ್ಲಿ ಕೆಲಸಕ್ಕೆ ಜಾಯಿನ್ ಆಗ್ತಾ ಇರುವಂತಹ ಯುವಕ ಯುವತಿಯರಿಗೆ ಸುಮಾರು 15,000ವರೆಗೂ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಏನಾಗುತ್ತೆ, ಇದರಿಂದ ಈ ಎಂಪ್ಲಾಯರ್ ಏನಿರ್ತಾರೆ ಆ ಎಂಪ್ಲಾಯರು ಈ ಎಂಪ್ಲಾಯಿನ EPFO ಅಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಹಾಗಂದರೆ ಅವರು ಅವಾಗ ಫಾರ್ಮಲ್ ಸೆಕ್ಟರ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಆಗುತ್ತೆ. ಆಗ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅನ್ನೋದು ಮೊದಲನೇ ಭಾಗ. ಎರಡನೇದಾಗಿ ಸ್ಕಿಲ್ಲಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅಂದರೆ ಈಗ ಸ್ಟೇಟ್ಗಳ ಜೊತೆ ಸೇರಿ ಈ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ. ಹಾಗೆ ಡೈರೆಕ್ಟ್ ಸಪೋರ್ಟನ್ನು ಕೊಡ್ತಾರೆ. ಅಂದರೆ ಈಗ MSMEಗಳು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ ಕೊಡ್ತಾ ಇದ್ದಾವೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಫಂಡ್ಸ್ ಕೊಡೋದು ಇರ್ಬೋದು, ಈ ತರಹದ ಒಂದು ಸಹಾಯನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ 21 to 24 ಏಜಲ್ಲಿರೋ ಹುಡುಗ ಹುಡುಗಿಯರು ಯಾರು ಇರ್ತಾರೆ ಅಂದರೆ ಅವ್ರು ಆವಾಗ ತಾನೇ ಗ್ರ್ಯಾಜುಯೇಷನ್ ಮುಗಿಸಿರ್ತಾರೆ. ಸೊ ಆದ್ದರಿಂದ ಅವ್ರಿಗೆ ಟಾಪ್ 500 ಕಂಪನೀಸಲ್ಲಿ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ಗಳನ್ನು ಕೂಡ ಒದಗಿಸ್ತೀವಿ ಅಂತ ಈ ಬಜೆಟ್ನಲ್ಲಿ ಹೇಳಲಾಗಿದೆ. ಇದರ ಜೊತೆಗೆ ನೆಕ್ಸ್ಟು MSMEಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಏನು MSMEಗಳ ಮೇಲೆ ಅಂತಲೇ ಅದು MSMEಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸಲ್ಲಿರೋ MSMEಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅವ್ರಿಗೆ ಅಂತಂದರೆ ವಿತೌಟ್ ಕೊಲ್ಯಾಟ್ರಲ್, ಅಂದರೆ ಯಾವುದೇ ರೀತಿಯ ಒಂದು ಕೊಲ್ಯಾಟರಲ್ನ ಕೊಡ್ದಿರೇ ಅವ್ರಿಗೆ ಲೋನ್ಗಳು ಈಸಿಯಾಗಿ ಸಿಗ್ತವೆ. ಯಾವಾಗ ಲೋನ್ಗಳು ಈಸಿಯಾಗಿ ಸಿಗ್ತವೆ MSME ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. MSME ಈಗಾಗಲೇ ನಮಗೆ ಗೊತ್ತಿರೋ ಥರ ನಮ್ಮ ರಫ್ತು ಏನು ಮಾಡ್ತೀವಿ ಅಂದರೆ ಎಕ್ಸ್ಪೋರ್ಟ್ಸ್ ಏನಿದೆ ಅದರಲ್ಲಿ ಸುಮಾರು 45% MSMEನೇ ಕಾಂಟ್ರಿಬ್ಯೂಟ್ ಮಾಡ್ತಾಯಿದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ. ಹಾಗಾಗಿ ಇವುಗಳ ಬೆಳವಣಿಗೆ ಮುಖ್ಯ ಅಂತ ಅಂದ್ಬಿಟ್ಟು ಬಜೆಟ್ ಅರ್ಥ ಮಾಡಿಕೊಂಡು ಅದಕ್ಕೆ ಹೆಚ್ಚಿನ ಒಂದು ಸಹಾಯವನ್ನು ಮಾಡೋದಕ್ಕೆ ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದೆ.
ಮತ್ತು ಮುಂದೆ ಹೋಗ್ತಾ GST ರೆಜಿಮ್ ಏನಿದೆ ಅದನ್ನು ರ್ಯಾಷನಲೈಸ್ ಮಾಡಿ ಮತ್ತು ಟ್ಯಾಕ್ಸ್ ಸ್ಟ್ರಕ್ಚರ್ನ ಬೇರೆ ಮಾಡಿದ್ದಾರೆ MSMEಗಳಿಗೆ. ಇದಷ್ಟೇ ಅಲ್ದಿರನೇ ಇನ್ಕಮ್ ಟ್ಯಾಕ್ಸ್ಗೆ ಬಂದರೆ ನಾವು ಮುಂದೆ ನೋಡ್ತೀವಿ ಅದನ್ನು. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳು ಏನಿದ್ವು ಅವುಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಹಾಗೆಯೇ ಗೌರ್ಮೆಂಟ್ ಇನ್ನೂ ಒಂದು ಏನು ಹೇಳಿದೆ ಬಜೆಟಲ್ಲಿ ಅಂತಂದರೆ, ನಮ್ಮ ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದನ್ನು 4.9% ಇರ್ತೀವಿ, ಅಂದರೆ 4.9% ಆಫ್ GDP ನಮ್ಮ ಫಿಸ್ಕಲ್ ಡೆಫಿಸಿಟ್ ಇರುತ್ತೆ ಅಂತ ಕೂಡ ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ನಾವು ಒಂದು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಇಷ್ಟು ವರ್ಷ ಈ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಏನಿತ್ತು, ಅಂದರೆ MG ನರೇಗಾ ಏನು ಆ್ಯಕ್ಟ್ ಇತ್ತು, ಅದಕ್ಕೆ ಹೆಚ್ಚಿನ ಒಂದು ಅಲೋಕೇಶನ್ ಆಗ್ತಾಯಿತ್ತು ಬಜೆಟಲ್ಲಿ. ಆದರೆ ಈ ವರ್ಷ ಅದಕ್ಕೆ ಕಡಿಮೆ ಅಲೋಕೇಶನ್ ಆಗಿದೆ. ಇದನ್ನು ನಾವು ಗಮನಿಸಬೇಕು. ಇದರ ಜೊತೆ ಸಬ್ಸಿಡೀಸ್ ಮತ್ತು ಫರ್ಟಿಲೈಸರ್ಸ್ ಏನಿತ್ತು ಅದಕ್ಕೆ ಹೋಗಬೇಕಾಗಿರೋ ಬಜೆಟ್ ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇಷ್ಟು ಬಜೆಟ್ನ ಒಂದು ಓವರ್ ಆಲ್ ವ್ಯೂ ಆಗಿದೆ. ಏನು ಮೇಯ್ನಾಗಿ ಪುವರ್, ವುಮೆನ್, ಯೂತ್ ಮತ್ತು ಫಾರ್ಮರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಹಾಗೆ ಎಂಪ್ಲಾಯ್ಮೆಂಟ್, ಸ್ಕಿಲ್ಲಿಂಗ್, MSME ಮತ್ತು ಮಿಡಲ್ ಕ್ಲಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಈ 4 ನಮಗೆ ಮುಖ್ಯವಾಗಿ ತಲೆಯಲ್ಲಿರಬೇಕಾಗುತ್ತೆ. ಮತ್ತು ಇಲ್ಲಿ ನಾವು ಹಿಂದೆ ಮಾತಾಡ್ದಂಗೆ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ಏನು ಮಾಡಿದ್ದಾರೆ, ಏನು ಚೇಂಜ್ ಮಾಡಿದ್ದಾರೆ ಅಂತ ನಾವು ಸ್ವಲ್ಪ ನೋಡೋಣ. ಮೊದಲು ಏನಿತ್ತು ಅಂದರೆ 0 to 3 lakhs ಇದ್ದರೆ ಅವರು ಯಾವುದೇ ರೀತಿಯ ಟ್ಯಾಕ್ಸನ್ನು ಕಟ್ಟಷ್ಟಿರಲಿಲ್ಲ. ಎರಡನೇದರಲ್ಲಿ 3 ರಿಂದ 6 ಲಕ್ಷ ಇನ್ಕಮ್ ಇದ್ದರೆ ವರ್ಷಕ್ಕೆ ಅವರು 5% ಕೊಡಬೇಕಿತ್ತು. ಇದನ್ನು ಈಗ 3 ರಿಂದ 7 ಲಕ್ಷ ಇದ್ದರೆ 5% ಅಂತ ಮಾಡಿದ್ದಾರೆ. ಹಾಗಾಗಿ ಏನಾಗುತ್ತೆ, 7 ಲಕ್ಷ ಇನ್ಕಮ್ ಬರ್ತಾ ಇದೆ ಅಂದರೆ ಅವರು ಕಡಿಮೆ, ಅಂದರೆ 5% ಅಷ್ಟೇನೇ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಈ ಒಂದು ಹೆಜ್ಜೆ ತಗೊಂಡಿರೋದ್ರಿಂದ ಏನಾಗಿದೆ ಅಂತಂದರೆ, ಪೆನ್ಷನರ್ಸ್ಗೆ ಇರ್ಬೋದು, ಇಲ್ಲ ಸ್ಯಾಲ್ರಿಡ್ ಎಂಪ್ಲಾಯ್ಡ್ಗೆ ಇರ್ಬೋದು, ಸ್ಯಾಲ್ರಿಡ್ ಎಂಪ್ಲಾಯ್ಡ್ಗೆ ಸುಮಾರು 17,500ರಷ್ಟು ಕಡಿಮೆ ಆಗಿದೆ ಟ್ಯಾಕ್ಸ್ ಏನಿದೆ, ಇನ್ಕಮ್ ಟ್ಯಾಕ್ಸ್ ಅಷ್ಟು. ಹಾಗೆಯೇ ಪೆನ್ಷನರ್ಸ್ಗೆ ಸುಮಾರು 25,000ದಷ್ಟು ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಬೇರೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಎಲ್ಲ ಅಷ್ಟೇ ಇದೆ, ಬರೀ ಈ 3 ರಿಂದ 7 ಲಕ್ಷದ ಏನು ಇದು ಚೇಂಜ್, ಇವೊಂದನ್ನು ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಮುಂದಿನ ಆರ್ಟಿಕಲ್ ನೋಡೋಣ. ಏಂಜಲ್ ಟ್ಯಾಕ್ಸ್ ಆನ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಸ್ಟಾರ್ಟಪ್ ನೆಕ್ಸ್ಟ್. ನಮಗೆಲ್ಲ ಗೊತ್ತು, ಈಗ ಸ್ಟಾರ್ಟಪ್ಗಳು ಏನಿದ್ದಾವೆ ಅವು ಅವುಗಳಿಗೆ ಏಂಜಲ್ ಟ್ಯಾಕ್ಸನ್ನು ಹಾಕ್ತಾರೆ. ಹಾಗಾದರೆ ಏಂಜಲ್ ಟ್ಯಾಕ್ಸ್ ಅಂದರೆ ಏನು? ಏಂಜಲ್ ಟ್ಯಾಕ್ಸ್ ಅಂದರೆ, ಈಗ ಒಂದು ಸ್ಟಾರ್ಟಪ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆ ಸ್ಟಾರ್ಟಪ್ ಏನಾದರೂ ಯಾವುದಾದ್ರೂ ಒಂದು ಇನ್ವೆಸ್ಟರ್ಗೆ ತನ್ನ ಶೇರ್ಗಳನ್ನು ಹೆಚ್ಚಿನ ಬೆಲೆಯಲ್ಲಿ, ಅಂದರೆ ಮಾರ್ಕೆಟ್ ಪ್ರೈಸ್ಗಿಂತ ಹೆಚ್ಚಿನ ಬೆಲೆಯಲ್ಲಿ ತನ್ನ ಶೇರ್ಗಳನ್ನು ಆ ಇನ್ವೆಸ್ಟರ್ಗೆ ಮಾರಿದ್ರೆ ಆ ಇನ್ವೆಸ್ಟರ್ನ ಹಣ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಆಗಿರುತ್ತೆ. ಆ ಇನ್ವೆಸ್ಟ್ಮೆಂಟ್ ಮೇಲೆ ಏನು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾರೆ ಅದು ಏಂಜಲ್ ಟ್ಯಾಕ್ಸ್. ಈ ಟ್ಯಾಕ್ಸ್ಗಳನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ಗಳಿಗೆ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿತ್ತು ಈ ಮುಂದೆ. ಅದನ್ನು ಈ ಬಜೆಟ್ನಲ್ಲಿ ತೆಗೆಯಲಾಗಿದೆ. ಏನಾಗುತ್ತೆ ಇದರಿಂದ ಅಂತಂದರೆ, ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ, FDI ಏನಿದೆ ಅದು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಯಾವಾಗ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ, ನಮ್ಮ ಎಕಾನಮಿ ಬೆಳೆಯುತ್ತೆ, ಸ್ಟಾರ್ಟಪ್ ಎಕಾನಮಿ ಚೆನ್ನಾಗಿ ಆಗುತ್ತೆ, ಅದರಿಂದ ನಮ್ಮ ಎಕಾನಮಿ ಕೂಡ ಬೆಳೆಯುತ್ತೆ ಅಂತ ಹೇಳಿ ಈ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದಾರೆ. ಹಾಗೆಯೇ ಸ್ಟಾರ್ಟಪ್ ಎಕೋಸಿಸ್ಟಮ್ ಚೆನ್ನಾಗಿತ್ತು ಅಂತ ಅಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಕೂಡ ಆಗುತ್ತೆ. ಈಗಾಗಲೇ ನಾವು ನೋಡಿರೋ ಥರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಭಾರತದಲ್ಲಿ ಹೆಚ್ಚಿರೋದ್ರಿಂದ, ಹಾಗೆ ನಮಗೆ ತಿಳಿದಿರೋ ಥರ ಭಾರತದಲ್ಲಿ ಸುಮಾರು 79 ಲಕ್ಷದಷ್ಟು ನಾನ್ ಫಾರ್ಮ್ ಎಂಪ್ಲಾಯ್ಮೆಂಟ್ಸ್ನ ಸೃಷ್ಟಿ ಮಾಡಬೇಕಾಗತ್ತೆ 2030 ಹಾಗಾಗಿ ಈ ಸ್ಟಾರ್ಟಪ್ಗಳು ಅದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಈ ಟ್ಯಾಕ್ಸನ್ನು ರೆಡ್ಯೂಸ್ ಮಾಡಿದ್ದಾರೆ. ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ, ಕಸ್ಟಮ್ ಡ್ಯೂಟೀಸ್ ಆನ್ ಗೋಲ್ಡ್, ಸಿಲ್ವರ್ ರೆಡ್ಯೂಸ್ ಟು 6%, ಮತ್ತು ಕ್ಯಾನ್ಸರ್ ಡ್ರಗ್ಸ್ ಏನಿತ್ತು ಅದರ ಮೇಲೆ ಕಸ್ಟಮ್ಸ್ ಡ್ಯೂಟೀಸ್ನ ತೆಗೆದು ಹಾಕಿದ್ದಾರೆ. ಮೊದಲಿಗೆ ಈ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಏನು ಮಾಡಿದ್ದಾರೆ, ಕಸ್ಟಮ್ ಡ್ಯೂಟಿ ಏನಿತ್ತು ಅದು ಮೊದಲು ಹೆಚ್ಚಿತ್ತು. ಹಾಗಾಗಿ ಗೋಲ್ಡ್ ಪ್ರೈಸು, ಸಿಲ್ವರ್ ಪ್ರೈಸ್ ಏನಿತ್ತು ಜಾಸ್ತಿ ಇತ್ತು. ಯಾವಾಗ ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ಜಾಸ್ತಿ ಆಯಿತು, ಅದರ ಸ್ಮಗ್ಲಿಂಗ್ ಜಾಸ್ತಿ ಆಯಿತು. ಇದರಿಂದ ಎಕಾನಮಿ ಹರ್ಟ್ ಆಗ್ತಾಯಿತ್ತು. ಹಾಗಾಗಿ ಏನು ಮಾಡಿದ್ದಾರೆ ಅಂತ ಅಂದರೆ, ಈ ಗೋಲ್ಡ್ ಮತ್ತು ಸಿಲ್ವರ್ ಮೇಲೆ ಏನು ಕಸ್ಟಮ್ ಡ್ಯೂಟಿ ಇತ್ತು ಅದನ್ನ 6% ಆಗಿ ರೆಡ್ಯೂಸ್ ಮಾಡಿದ್ದಾರೆ. ಮತ್ತು ಈ 3 ಕ್ಯಾನ್ಸರ್ ಡ್ರಗ್ಗಳ ಮೇಲೆ ಏನು ಕಸ್ಟಮ್ ಡ್ಯೂಟಿ ಹಾಕ್ತಾಯಿದ್ರು ಅದನ್ನ ಕಂಪ್ಲೀಟಾಗಿ ತೆಗೆದು ಹಾಕಿದ್ದಾರೆ. ಏನಕ್ಕೆ ಅಂತಂದರೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ ಅದು ಕಡಿಮೆ ಬೆಲೆಯಲ್ಲಿ ದೊರಿಬೇಕು ಅನ್ನೋ ಒಂದು ಕಾರಣದಿಂದಾಗಿ. ಯಾವ್ಯಾವ ಕ್ಯಾನ್ಸರ್ ಡ್ರಗ್ಗೆ ಕಸ್ಟಮ್ ಡ್ಯೂಟಿ ತೆಗೆದಿದ್ದಾರೆ ಅಂತಂದರೆ, ಟ್ರಾಸ್ಟುಜುಮಾಬ್, ಡೆರುಕ್ಸ್ಟೆಕಾನ್ ಮತ್ತು ಆಸ್ಮಿರೆಟ್ನಿಬಿನ್
ಅನ್ನೋ 3 ಡ್ರಗ್ಗಳಿಗೆ ಈ ಕಸ್ಟಮ್ ಡ್ಯೂಟಿ ಏನಿದೆ ಇದನ್ನು ತೆಗೆದಿದ್ದಾರೆ. 5 ನ್ಯೂ ಸ್ಕೀಮ್ಸ್ ಟು ಏಡ್ ಜಾಬ್ ಕ್ರಿಯೇಷನ್. ಈಗಾಗಲೇ ನಾವು ನೋಡಿದ್ವಿ ಬಜೆಟ್ನ ಒಂದು ಮುಖ್ಯ ಥೀಮ್ ಏನಿತ್ತು ಅಂತಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್. ಸೊ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಒಂದು ಯೂತ್ಗಳಿಗೆ, ಇನ್ನೊಂದು ನಾನ್ ಫಾರ್ಮ್ ಸೆಕ್ಟರಲ್ಲಿ, ಈ ಎರಡರ ಮೇಲೆ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಹಿಂದಿನ ವೀಡಿಯೋಗಳಲ್ಲಿ ನೋಡಿದ್ದೀವಿ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಸುಮಾರು 79 ಲಕ್ಷ ಉದ್ಯೋಗಗಳು 2030 ಭಾರತದಲ್ಲಿ ಬೇಕಾಗುತ್ತೆ. ಹಾಗಾಗಿ ಎಂಪ್ಲಾಯ್ಮೆಂಟ್ ಅಂದರೆ ಜಾಬ್ ಕ್ರಿಯೇಷನ್ ಮೇಲೆ ಈ ಸರ್ತಿಯ ಬಜೆಟ್ ಕಾನ್ಸಂಟ್ರೇಟ್ ಮಾಡಿದೆ ಅಂತ ನಾವು ಹೇಳ್ಬೋದು. ಆದರೆ ಯಾವ್ಯಾವ ಸ್ಕೀಮ್ಗಳನ್ನು ಬಜೆಟ್ ಆಚೆ ತಂದಿದೆ ಅಂತ ನೋಡಿದ್ರೆ, ಮೊದಲನೇದು ಈಗಾಗಲೇ ನೋಡಿದ್ವಿ ಫಸ್ಟ್ ಟೈಮರ್ಸ್, ಅಂದರೆ ಈಗ ತಾನೇ ಎಂಪ್ಲಾಯ್ಮೆಂಟ್ ಅಥವಾ ಜಾಬ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿರುವಂಥವ್ರಿಗೆ ಸುಮಾರು 15,000ವರೆಗೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕೊಡ್ತಾರೆ ಅಂತ ಏನು ಹೇಳಿದ್ವಿ ಅದು. ಎರಡನೇದಾಗಿ ಬಂದು ಇದು ಕೂಡ ಫಸ್ಟ್ ಟೈಮ್ ಎಂಪ್ಲಾಯೀಸ್ಗೇನೆ ಅವ್ರಿಗೆ ಈ EPFO ಕಾಂಟ್ರಿಬ್ಯೂಷನ್ಸ್ ಏನಿದೆ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರಿಗೆ EPFO ಕಾಂಟ್ರಿಬ್ಯೂಷನ್ಸ್ ಏನಿದೆ ಅದರಲ್ಲಿ 4 ವರ್ಷದವರೆಗೂ ಸರ್ಕಾರ ಸಹಾಯ ಮಾಡುತ್ತೆ ಅನ್ನೋದು ಎರಡನೇ ಸ್ಕೀಮ್ ಆಗಿದೆ. ಮೂರನೇ ಸ್ಕೀಮ್ ಏನಂತಂದರೆ ಇದು ಎಂಪ್ಲಾಯರ್ಸ್ಗೆ. ಈ ಮೊದಲನೇ 2 ಎಂಪ್ಲಾಯೀಸ್ ಅಂದರೆ ಯಾರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗಾದರೆ, ಮೂರನೇದು ಬಂದು ಯಾರು ಕೆಲಸ ಕೊಡ್ತಾ ಇದ್ದಾರೆ ಅವ್ರಿಗೆ ಏನು ಹೇಳ್ತಾ ಇದೆ ಅಂತ ಅಂದರೆ EPFO ಕಾಂಟ್ರಿಬ್ಯೂಷನ್ಸ್ ಆಫ್ ಎಂಪ್ಲಾಯರ್ಸ್ ಅಪ್ ಟು 3,000 ಪರ್ ಮಂತ್ ಫಾರ್ 2 years ಫಾರ್ ಆಲ್ ನ್ಯೂ ಹೈಯರ್ಸ್. ಅಂದರೆ ಈಗ ಹೊಸದಾಗಿ ಯಾರು ಆ ಒಂದು ಸೆಕ್ಟರಲ್ಲಿ ಆ ಒಂದು ಕಂಪನಿಯಲ್ಲಿ ಜಾಯ್ನ್ ಆಗಿರ್ತಾರೆ ಅವರ EPFO ಕಾಂಟ್ರಿಬ್ಯೂಷನ್ಸ್ ಏನು ಎಂಪ್ಲಾಯರ್ EPFO ಕಾಂಟ್ರಿಬ್ಯೂಷನ್ಸ್ ಇರುತ್ತೆ ಅದರಲ್ಲಿ ಸುಮಾರು 3,000ವರೆಗೂ ಸರ್ಕಾರ ಭರಿಸುತ್ತೆ. ಅದು 2 ವರ್ಷದವರೆಗೂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ 3 ಪ್ರೋಗ್ರಾಮಿಂದ ಜಾಬ್ ಕ್ರಿಯೇಷನ್ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಒಂದು ಎಂಪ್ಲಾಯರ್ಸ್ ಏನಕ್ಕೆ ಹೈರ್ ಮಾಡಲ್ಲ ಅಂತಂದರೆ ಅವರು EPFOಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಅಂತ. ಯಾವಾಗ ಈ ಸರ್ಕಾರ 2 ವರ್ಷದವರೆಗೂ ಸಹಾಯ ಮಾಡುತ್ತೆ ಅಂತ ಆದರೆ ಅವ್ರಿಗೆ ಫಿಸ್ಕಲ್ ಬರ್ಡನ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಅವರು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದೆ ಇಲ್ಲಿ. ಮತ್ತು ಮಾರ್ಜಿನಲ್ ರೈಸ್ ಫಾರ್ ಫಾರ್ಮಿಂಗ್, ಫರ್ಟಿಲೈಸರ್ ಸಬ್ಸಿಡೀಸ್ ಟ್ರಿಮ್ಡ್. ಅಗ್ರಿಕಲ್ಚರ್ನ ಇಂಪ್ರೂವ್ ಮಾಡೋದಕ್ಕೆ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಕ್ಲೈಮೇಟ್ ಚೇಂಜನ್ನು ಅದರ ಪರಿಣಾಮವನ್ನು ಭರಿಸೋದಕ್ಕೆ ಏನು ಮಾಡ್ತಾಯಿದೆ ಗವರ್ನಮೆಂಟ್ ಅಂತ ಅಂದರೆ, ಮೊದಲಿಗೆ ಸುಮಾರು 100 ಹೈ ಈಲ್ಡಿಂಗ್ ತಳಿ ಏನಿದೆ ಮತ್ತು ಕ್ಲೈಮೇಟ್ ರೆಸಿಲಿಯೆಂಟ್ ವೆರೈಟೀಸ್ ಏನಿದೆ ಅಷ್ಟು ಥರದ ಹಾರ್ಟಿಕಲ್ಚರ್ ಕ್ರಾಪ್ಸ್, ಅಂದರೆ ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಹಣ್ಣು ತರಕಾರಿ, ಈ ತರಹದ ಒಂದು ಹೈ ಈಲ್ಡಿಂಗ್ ಮತ್ತು ಕ್ಲೈಮೇಟ್ ರೆಸಿಲಿಯೆಂಟ್ ವೆರೈಟೀಸನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತಾಯಿದೆ. ಇದು ಮೊದಲನೇದು. ಎರಡನೇದಾಗಿ ಏನು ಮಾಡ್ತಾಯಿದೆ ಅಂತ ಅಂದರೆ, ಈ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗಳು ಏನಿದೆ ಅದನ್ನು ಅಗ್ರಿಕಲ್ಚರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾಯಿದೆ. ಅಂದರೆ ಇವಾಗ ಡಿಜಿಟಲ್ ಡ್ರೋನ್ ಸರ್ವೆ ಇರ್ಬೋದು, ಇಲ್ಲ ಅಂತಂದರೆ ಸಾಯಿಲ್ ಸರ್ವೆ ಇರ್ಬೋದು, ಈ ತರಹದನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋಗ್ತದೆ. ಮತ್ತು ಮೂರನೇದಾಗಿ ಈ ನಮೋ ಡ್ರೋನ್ ದೀದಿ ಸ್ಕೀಮ್ ಏನಿದೆ ಅದಕ್ಕೆ ಸುಮಾರು 500 ಕೋಟಿಯಷ್ಟು ಬಜೆಟನ್ನು ಅಲೋಕೇಟ್ ಮಾಡಿದೆ ಈ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಎನ್ಹಾನ್ಸ್ ಮಾಡೋದಕ್ಕೆ. ಇವುಗಳ ಜೊತೆಗೆ ಈ FPO ಏನಿದೆ ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಏನಿವೆ ಮತ್ತು ಕೋಆಪರೇಟಿವ್ಸ್ ಏನಿದೆ, ಆಮೇಲೆ ಸ್ಟಾರ್ಟಪ್ಸ್ಗಳೇನಿದೆ ಇವುಗಳನ್ನು ಎನ್ಹಾನ್ಸ್ ಮಾಡ್ತಿದ್ದಾರೆ. ಅಂದರೆ ಸಪ್ಲೈ ಚೈನ್ ಏನಿದೆ ಅವುಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಬೋದು. ಹಾಗೆ ಫಾರ್ಮರ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಅನ್ನೋ ಒಂದು ನಿಟ್ಟಿನಲ್ಲಿ. ಮತ್ತು ಇನ್ನೇನು ಮಾಡಿದ್ದಾರೆ ಅಂತ ಅಂದರೆ, ಈ ಆಯಿಲ್ ಸೀಡ್ಸ್ ಏನಿದೆ ಅದರಲ್ಲಿ ಆತ್ಮನಿರ್ಭರ್ತಾ ಇರಬೇಕು. ಅಂದರೆ ನಮಗೆ ಏನು ಬೀಜಗಳು ಬೇಕು ಅದನ್ನ ನಾವು ಸ್ವಂತವಾಗಿ ತಯಾರಿಸ್ಕೋಬೇಕು. ಅಂದರೆ ನಮ್ಮಲ್ಲಿ ಇರೋವಂತಹ ಬೀಜಗಳನ್ನೇ ಬಳಸ್ಕೊಂಡು ಮತ್ತೆ ನಾವು ಇದು ಮಾಡಬೇಕು, ಬೇರೆ ಒಂದು ಕಂಪನಿಗಳ ಮೇಲೆ ಇಲ್ಲ ಫಾರಿನ್ ಕಂಪನಿಗಳ ಮೇಲೆ ನಾವು ಡಿಪೆಂಡ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕೂಡ ಈ ಒಂದು ಬಜೆಟ್ನಲ್ಲಿ ಮಾತಾಡಿದ್ದಾರೆ. ಇವುಗಳ ಜೊತೆಗೆ ಫರ್ಟಿಲೈಸರ್ ಮೇಲೆ ಏನು ಸಬ್ಸಿಡೀಸ್ ಇತ್ತು ಅದನ್ನು ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಏನು ಮಾಡ್ತಿದ್ದಾರೆ ಅವರು ನ್ಯಾಚುರಲ್ ಫಾರ್ಮಿಂಗ್ ಏನಿದೆ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದಾಗುತ್ತೆ. ಮತ್ತು ಇದರ ಜೊತೆ ಇನ್ನೊಂದು ಪೂರ್ವೋದಯ ವಿಕಾಸ್ ಬಿ ವಿರಾಸತ್ ಬಿ ಅಂತ ಒಂದು ಸ್ಕೀಮನ್ನು ತಂದಿದ್ದಾರೆ. ಇದರಲ್ಲಿ ಈ ಈಸ್ಟರ್ನ್ ಪಾರ್ಟ್ಸ್ ಅಂದರೆ ಈ ಪೂರ್ವ ರಾಜ್ಯಗಳು ಏನಿವೆ ಅಂದರೆ ಬೆಂಗಾಲ್ ಇರ್ಬೋದು, ಬಿಹಾರ್ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಒಡಿಶಾ ಇರ್ಬೋದು, ಇವುಗಳಲ್ಲಿ ಎಕನಾಮಿಕ್ ಆಪರ್ಚುನಿಟೀಸ್ನ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡಿ ಸುಮಾರು 3 ಲಕ್ಷ ಕೋಟಿವರೆಗೂ
ಸ್ಕೀಮ್ಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಯಾವ ಸ್ಕೀಮ್ಗಳು ವುಮೆನ್ ಮತ್ತು ಗರ್ಲ್ಸ್ ಏನಿದ್ದಾರೆ ಅವರ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡ್ತಾ ಇದೆ. ಇದರ ಜೊತೆಗೆ ಪ್ರಧಾನ ಮಂತ್ರಿ ಜನಜಾತೀಯ ಉನ್ನತ ಗ್ರಾಮ ಅಭಿಯಾನ ಅಂತ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಈ ಟ್ರೈಬಲ್ ಆದಿವಾಸಿಗಳು ಏನಿರ್ತಾರೆ ಅವರಿಗೋಸ್ಕರ ಪ್ರಧಾನ ಮಂತ್ರಿ ಜನಜಾತೀಯ ಉನ್ನತ ಗ್ರಾಮ ಅಭಿಯಾನ ಅಂತ ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಡಿಫೆನ್ಸ್ ಫಂಡ್ಸ್ ಡಿಕ್ಲೈನ್ ಆ್ಯಂಡ್ BRO ಗೆಟ್ಸ್ ಬ್ಯಾಕಿಂಗ್. ಏನಾಗಿದೆ ಅಂತ ಅಂದರೆ ಈ ಡಿಫೆನ್ಸ್ ಬಜೆಟ್ ಏನಿತ್ತು ಕಳೆದ ವರ್ಷ ಎಲ್ಲ ಡಿಫೆನ್ಸ್ಗೆ ಜಾಸ್ತಿ ಹೆಚ್ಚಿನ ಒಂದು ಅಲೋಕೇಶನ್ನ ಮಾಡ್ತಾಯಿದ್ರು. ಬಟ್ ಈ ವರ್ಷ ಡಿಫೆನ್ಸ್ ಫಂಡ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಕೇವಲ 13% ಮಾತ್ರನೇ ಟೋಟಲ್ ಬಜೆಟಲ್ಲಿ ಡಿಫೆನ್ಸ್ಗೆ ಇಟ್ಟಿದ್ದಾರೆ. ಅದರ ಜೊತೆಗೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಏನಿತ್ತು ಅದರ ಅಲೋಕೇಶನ್ ಏನಿದೆ ಅದು 30% ಇನ್ಕ್ರೀಸ್ ಆಗಿದೆ. ಏನಕ್ಕೆ ಅಂತಂದರೆ ಬಾರ್ಡರಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ರೋಡ್ಗಳಿರ್ಬೋದು, ಇಲ್ಲ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಇಲ್ಲ ವಿಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಅಲ್ಲಿನ ಕನೆಕ್ಟಿವಿಟಿ ಇರ್ಬೋದು, ಡಿಜಿಟಲ್ ಇರ್ಬೋದು, ಅಲ್ಲಿನ ಹೆಲ್ತ್ಗೆ ಇರ್ಬೋದು, ಎಜುಕೇಷನ್ಗೆ ಇರ್ಬೋದು, ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದೆ ಅದರ ಅಲಾಟ್ಮೆಂಟನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೆಯೇ ಈ ಫ್ರೆಶ್ ಮತ್ತು ಕ್ಲೀನ್ ಎನರ್ಜಿ ಏನಿದೆ ಅದರ ಸ್ಕೀಮ್ಗೆ ಅದಕ್ಕಾಗಿ ಒಂದು ಹೊಸ ಸ್ಕೀಮನ್ನು ಬಿಟ್ಟಿದ್ದಾರೆ. ಆ ಸ್ಕೀಮ್ ಹೆಸರು ಬಂದು ಪ್ರಧಾನ ಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ. ಇದರಲ್ಲಿ ಏನಾಗುತ್ತೆ ಅಂದರೆ ಸಬ್ಸಿಡೈಸ್ಡ್ ರೇಟಲ್ಲಿ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಗಳನ್ನು ಇನ್ಸ್ಟಾಲ್ ಮಾಡ್ತಾರೆ. ಸುಮಾರು 1 ಕೋಟಿ ಮನೆಗಳಲ್ಲಿ ಈ ರೀತಿಯ ಒಂದು ಸೋಲಾರ್ ಪ್ಯಾನ್ಗಳನ್ನು ಇನ್ಸ್ಟಾಲ್ ಮಾಡ್ತಾರೆ. ಹಾಗೆ 300 ಯೂನಿಟ್ವರೆಗೂ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾರೆ. ಇದರ ಜೊತೆಗೆ MSMEಗಳು ಏನು ಪವರನ್ನು ಬಳಸ್ತಾ ಇದೆ ಅದನ್ನು ಗ್ರೀನ್ ಎನರ್ಜಿಗೆ ಶಿಫ್ಟ್ ಮಾಡೋದಕ್ಕೆ ಕೂಡ ಸರ್ಕಾರ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡುತ್ತೆ ಅಂತ ಕೂಡ ಈ ಬಜೆಟಲ್ಲಿ ಹೇಳಿದ್ದಾರೆ. ಮತ್ತು ವುಮೆನ್ಗಳಿಗೆ ನಾವು ಹೇಳಿದ್ವಿ ವುಮೆನ್ ಫ್ರೆಂಡ್ಲಿ, ಅಂದರೆ ವುಮೆನ್ ಕೂಡ ಒಂದು ಇಂಪಾರ್ಟೆಂಟ್ ಕಾಸ್ಟ್ ಆಗಿದೆ ಈ ಬಜೆಟ್ನ ಥೀಮಲ್ಲಿ ಅಂತ. ಸೊ ಇದಕ್ಕಾಗಿ ಸುಮಾರು 3 ಲಕ್ಷ ಕೋಟಿಯಷ್ಟು ಸ್ಕೀಮ್ಗಳನ್ನು ಸರ್ಕಾರ ಅನೌನ್ಸ್ ಮಾಡಿದೆ ಬಜೆಟ್ನಲ್ಲಿ ಮಹಿಳೆಯರಿಗೆ ಮತ್ತು ಹುಡುಗಿಯರಿಗೆ ಅಂತ. ಯಾವುದು ಮೊದಲನೇದು ಅಂತಂದರೆ ಇಲ್ಲಿ ವಾತ್ಸಲ್ಯ ಸ್ಕೀಮ್ ಅಂತ ಬರುತ್ತೆ. ಈ ವಾತ್ಸಲ್ಯ ಸ್ಕೀಮ್ ಏನು ಅಂದರೆ ಇದೊಂದು ಪೆನ್ಷನ್ ಸ್ಕೀಮ್ ಆಗಿದೆ. ಇದರಲ್ಲಿ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸು ಏನು ಹಣವನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದನ್ನು ಮೆಜಾರಿಟಿ ಏಜಿಗೆ ಬಂದಾಗ, ಅಂದರೆ ಈಗ ಹೆಣ್ಮಗಳು 18 ಇಯರ್ಸ್ಗೆ ಬಂದಾಗ ಅವರು ಏನು ಒಂದು ಹಣನ ಸೇವ್ ಮಾಡಿರ್ತಾರೆ ಅದನ್ನು NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೆ ಪೆನ್ಷನ್ ಸಿಸ್ಟಮ್ ಅಕೌಂಟ್ಗೆ ಅದನ್ನು ಚೇಂಜ್ ಆಗುತ್ತೆ. ಅಂದರೆ ಆವಾಗ ಆ ಹುಡುಗಿಗೆ ಏಜ್ ಆದಾಗ ಅವಳ ಹತ್ರ ಸಫಿಷಿಯೆಂಟ್ ಸೇವಿಂಗ್ಸ್ ಇರುತ್ತೆ, ಯಾರ ಮೇಲೂ ಡಿಪೆಂಡ್ ಆಗೋಷ್ಟಿರಲ್ಲ ಅನ್ನೋದಕ್ಕೆ ಈ ಒಂದು ಸ್ಕೀಮನ್ನು ಇದು ಮಾಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ ನಡೀತಾ ಇರೋ ಸಾಮರ್ಥ್ಯ ಸ್ಕೀಮ್ ಇರ್ಬೋದು, ಸ್ವಾಧಾರ್ಗರೆ ಸ್ಕೀಮ್ ಇರ್ಬೋದು, ಇಲ್ಲ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನಾ ಇರ್ಬೋದು, ಇವುಗಳಿಗೆ ಕೂಡ ಹೆಚ್ಚಿನ ಒಂದು ಅಲೋಕೇಶನ್ನ ಮಾಡಿರೋದನ್ನ ನಾವು ಈ ಬಜೆಟ್ನಲ್ಲಿ ನೋಡ್ಬೋದಾಗುತ್ತೆ. ಹಾಗೆಯೇ ಈ MSMEಗಳು ಏನಿವೆ ಅದರಲ್ಲಿ ಸುಮಾರು 60% MSMEಗಳನ್ನು ವುಮೆನ್ಗಳನ್ನೇ ನಡೆಸ್ತಾ ಇರೋದು. ಹಾಗಾಗಿ ಈ ಒಂದು ಸ್ಕೀಮ್ಗಳ ಜೊತೆಗೆ ಏನು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರೆ ಅದು ಕೂಡ ಒಂದು ಒಳ್ಳೆಯ ನಿರ್ಧಾರ ಆಗಿದೆ. ವುಮೆನ್ ಎಂಪವರ್ಮೆಂಟ್, ವುಮೆನ್ ಲೆಡ್ ಡೆವಲಪ್ಮೆಂಟ್ ಇವಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೂಡ ನಾವು ನೋಡ್ಬೋದಾಗುತ್ತೆ. ಇವೆಲ್ಲದರ ಜೊತೆ ನಾವು ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸ್ ಇದೆ ಅಂತ ಕೂಡ ಒಂದು ಕಡೆ ನೋಡಿದ್ವಿ. ಏನು ನೆಕ್ಸ್ಟ್ ಜನ್ರೇಷನ್ ರಿಫಾರ್ಮ್ಸ್ ಅಂತ ಅಂದರೆ ಎಲ್ಲ ಒಂದು ಸೆಕ್ಟರ್ಸಲ್ಲೂ ಡಿಜಿಟೈಸೇಷನ್ ಮಾಡೋದು. ಉದಾಹರಣೆಗೆ ಇವಾಗ ಯುನೀಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಷನ್ ನಂಬರ್ ಅಥವಾ ಭೂ ಆಧಾರನ ಕೊಡೋದು ಎಲ್ಲ ಲ್ಯಾಂಡ್ಗಳಿಗೆ ಇರ್ಬೋದು, ಇಲ್ಲ ಈ ಕೆಡಾಸ್ಟ್ರಲ್ ಮ್ಯಾಪ್ಸ್ಗಳೇನಿರುತ್ತೆ ಅದನ್ನು ಡಿಜಿಟೈಸ್ ಮಾಡೋದಿರ್ಬೋದು, ಇಲ್ಲ GIS ಮ್ಯಾಪಿಂಗ್ ಮಾಡೋದಿರ್ಬೋದು, ಇಲ್ಲ ಲ್ಯಾಂಡ್ ರಿಜಿಸ್ಟ್ರಿನ ಎಸ್ಟಾಬ್ಲಿಷ್ ಮಾಡೋದಿರ್ಬೋದು. ಈ ತರಹ ಒಂದು ಎಲ್ಲ ಡಿಜಿಟೈಸೇಷನನ್ನು ತರಬೇಕಾಗುತ್ತೆ ಗವರ್ನೆನ್ಸಲ್ಲಿ ಅಂತ ಕೂಡ ಈ ಬಜೆಟ್ ಹೇಳ್ತಾ ಇದೆ. ಇಷ್ಟು ಈ ಬಜೆಟ್ನ ಪ್ರಾವಿಷನ್ಸ್ ಆಗಿದೆ. ಇನ್ನು ಮತ್ತಷ್ಟು ಏನಾದರೂ ಹೆಚ್ಚಿನ ಮಾಹಿತಿ ಇತ್ತು ಅಂತಲೇ ನಾವು ಮುಂದೆ ಬರುವ ವಿಡಿಯೋಗಳಲ್ಲಿ ಅಲ್ಲಿಂದಲ್ಲೇ ಕವರ್ ಮಾಡ್ಕೊಳ್ಳೋಣ. ಇವಿಷ್ಟು ಈ ದಿನದ ಆರ್ಟಿಕಲ್ಗಳಾಗವೆ. ಧನ್ಯವಾದಗಳು.